ಪದೇ ಪದೇ ಕೋರ್ಟ್ ಬಾಗ್ಲ ಕಡೆನೇ ಪವಿತ್ರ ನೋಡ್ತಾ ಇದ್ರಂತೆ. ಆ ಎಂಟ್ರೆನ್ಸ್ ಅಲ್ಲೇ ಕುತ್ಕೊಂಡಿದ್ರು ಅಂತಾನೂ ಮಾಹಿತಿಗಳಿದೆ. ಕೋರ್ಟ್ ಹಾಲ್ಗೆ ದರ್ಶನ್ ಬಂದಿದ್ದಾರೆ. ದರ್ಶನ್ ನೋಡ್ತಾ ಇದ್ದಂಗೆ ಪವಿತ್ರ ಗೌಡ ಭಾವುಕರಾದ್ರು ಅಂತಾನೂ ಕೂಡ ಇನ್ಫಾರ್ಮೇಶನ್ ಇದೆ. ಕೋರ್ಟ್ ಹಾಲ್ ಒಳಗಡೆ ನಡೀತಿರುವಂತ ಘಟನೆಗಳಿವೆಲ್ಲ. ಪದೇ ಪದೇ ಕೋರ್ಟ್ ಬಾಗ್ಲ ಕಡೆನೇ ಪವಿತ್ರ ನೋಡ್ತಿದ್ರು. ಕಾರಣ ದರ್ಶನ್ ಬರ್ತಾರೆ ಅಂತ ಹೇಳಿ, ಯಾವಾಗ ಬರ್ತಾರೆ ಅಂತೇಳಿ ಒಂದು ಕುತೂಹಲದಿಂದ ನೋಡ್ತಾ ಇದ್ರು. ಅವ್ರು ಬರ್ತಾ ಇದ್ದಂಗೆ, ಅಂದ್ರೆ ದರ್ಶನ್ ಬರ್ತಾ ಇದ್ದಂಗೆ ದರ್ಶನ್ ಕಂಡು ಪವಿತ್ರ ಗೌಡ ಭಾವುಕರಾಗಿದ್ದಾರೆ. ಒಂದ್ ಕಡೆ ವಿಜಯಲಕ್ಷ್ಮಿ ಇಷ್ಟು ದಿನ ಪ್ರಯತ್ನ ಪಟ್ಟಿದ್ದು ಈಕೆಯಿಂದ ಹಿಂಗಾದ್ರೂ ಮಾಡಿ ತನ್ನ ಗಂಡನನ್ನ ದೂರ ಇಡಬೇಕು ಅಂತ ಹೇಳಿ. ಆದ್ರೆ ಪವಿತ್ರ ಗೌಡ ಮೊನ್ನೆ ರೆಗ್ಯುಲರ್ ಬೇಲ್ ಸಿಕ್ಕಿ ಪರಪ್ಪನ ಅಗ್ರಹಾರದಿಂದ ಹೊರಗಡೆ ಬರ್ತಾ ಇದ್ದಂಗೆ ಮನೆ ದೇವರಿಗೆ ಪೂಜೆ ಮಾಡ್ಸಕ್ ಹೋದಾಗ ಅಲ್ಲೂ ದರ್ಶನ್ ಹೆಸರನ್ನ ತೆಗೆದು ಅದು ವಿಷಯ ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಚರ್ಚೆ ಆಗಿತ್ತು. ಆಕೆಗೆ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಫ್ಯಾನ್ಸೇ ಹಿಗ್ಗಾಮುಗ್ಗ ತರಾಟೆಗೆ ತಗೊಂಡಿದ್ರು. ಇನ್ನಾದ್ರೂ ದರ್ಶನ್ ಹಿಂದೆ ಹೋಗೋದು ಬಿಟ್ಬಿಡು, ನೀನ್ ಸಹವಾಸ ಮಾಡಿನೇ ನಮ್ಮ ಬಾಸಿಗೆ ಹಿಂಗೆಲ್ಲ ಆಯ್ತು ಅಂತೇಳಿ ಆಕೆಗೆ ಶಾಪಗಳನ್ನು ಹಾಕ್ತಾ ಇದ್ರು. ಇನ್ನೊಂದ್ ಕಡೆ ದರ್ಶನ್ ಫ್ಯಾಮಿಲಿ ಮೆಂಬರ್ಸ್, ಅದರಲ್ಲೂ ಪ್ರಮುಖವಾಗಿ ಅವ್ರ ಧರ್ಮಪತ್ನಿ ವಿಜಯಲಕ್ಷ್ಮಿ ಹಾಗೇನೆ ಅವ್ರ ತಾಯಿ ಮೀನಾ ಅವರು, ಇನ್ಮುಂದೆ ಪವಿತ್ರ ಗೌಡ ಸಹವಾಸ ನೀನು ಮಾಡಲ್ಲ ಅಂತ ಹೇಳಿದ್ರೇನೆ ನಾವು ಬೇಲ್ಗೋಸ್ಕರ ಪ್ರಯತ್ನ ಪಡ್ತೀವಿ ಅಂತೆಲ್ಲ ಕಂಡೀಷನ್ಸ್ ಅನ್ನ ಹಾಕಿದ್ರು, ಆಣೆ ಪ್ರಮಾಣ ಮಾಡಿಸ್ಕೊಂಡಿದ್ರು. ಇಷ್ಟ ಆದ್ಮೇಲೂ ಇವರಿಬ್ರು ಮತ್ತೆ ಮಾತಾಡ್ತಾರಾ, ಸ್ನೇಹವನ್ನ ಮುಂದುವರಿಸ್ತಾರಾ ಅನ್ನೋದು ಕುತೂಹಲ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ಒನ್ಸ್ ಅಗೇನ್ ನಮ್ಮ ರಿಪೋರ್ಟರ್ ಸತೀಶ್, ತುಂಬಾನೇ ಕ್ಯೂರಿಯಾಸಿಟಿ ಇದ್ದಿದ್ದು, ನೀವಾಗಲೇ ಹೇಳ್ತಾ ಇದ್ರಲ್ಲ, ಒಂದು 5-6 ತಿಂಗಳಾದ್ಮೇಲೆ ಮತ್ತೆ ಮುಖಾಮುಖಿ ಆಗ್ತಿರುವಂತ ದರ್ಶನ್ ಮತ್ತೆ ಪವಿತ್ರ ಅದೇ ಸ್ನೇಹವನ್ನ ಮುಂದುವರಿಸ್ತಾರಾ, ನೋಡ್ತಾ ಇದ್ದಂಗೆ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಪವಿತ್ರ ಕಾಯ್ತಾ ಇದ್ರು ದರ್ಶನ್ ಎಂಟ್ರಿ ಆಗೋದನ್ನ, ಆಗ್ತಾ ಇದ್ದಂಗೆ ದರ್ಶನ್ ನೋಡಿ ಭಾವುಕರಾದ್ರು ಅಂತ ಹೇಳಿ. ಸೊ ಈ ಸ್ನೇಹ ಮತ್ತೆ ಮುಂದುವರಿಯುತ್ತಾ? ಕೆಲವರಿಗೆ ಅಭಿಮಾನಿಗಳಿಗೆ ಇಷ್ಟ ಇಲ್ಲ ಪವಿತ್ರ ಸಹವಾಸ ಮಾಡೋ ದರ್ಶನ್. ಖಂಡಿತವಾಗ್ಲೂ ಶರ್ಮಿತಾ, ಕುತೂಹಲಕಾರಿ ಆದ್ರೂ ಕೂಡ ಸತ್ಯ. ಏನಕ್ಕೆ ಅಂತಂದ್ರೆ ಬೇಲಿಂದ ಹೊರಗಡೆ ಬಂದ ನಂತರ ಪವಿತ್ರ ಗೌಡ ದರ್ಶನ್ ಅವರನ್ನ ಸಂಪರ್ಕ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿತ್ತು. ಆದರೆ ಇದುವರೆಗೂ ಕೂಡ ನಟ ದರ್ಶನ್ ಅವರನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಪವಿತ್ರ ಗೌಡ ಅವರು ಮಾಡಿಲ್ಲ. ಒಂದು ದೂರವಾಣಿ ಸಂಪರ್ಕ ಇರ್ಬೋದು ಅಥವಾ ಅವ್ರನ್ನ ಭೇಟಿ ಮಾಡುವಂತ ಸಂದರ್ಭ ಇರ್ಬೋದು, ಯಾವುದನ್ನು ಕೂಡ ಮಾಡಿಲ್ಲ. ಆದರೆ ಇವತ್ತು ಕೋರ್ಟ್ಗೆ ಬಂದ ಕಾರಣ ದರ್ಶನ್ ಅವರ ಬರುವಿಕೆಗಾಗಿ ಅವರು ಕಾಯ್ತಿದ್ರು ಅನ್ನುವಂತ ವಿಚಾರ ಇರುವಂತದ್ದು. ಪದೇ ಪದೇ ಅವರು ಕೂಡ ಕೋರ್ಟ್ ಹಾಲ್ನಲ್ಲಿ ದರ್ಶನ್ ಬರ್ತಾರೆ ಅನ್ನುವಂತ ವಿಚಾರ ಗೊತ್ತಿದ್ರಿಂದ ಯಾವಾಗ ಬರ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಗೇಟ್ ಅನ್ನ ಬಾಗಿಲ ಬಳಿ ಅವರು ದೃಷ್ಟಿಯನ್ನ ಹಾಯಿಸ್ತಿದ್ದಂತದ್ದನ್ನ ಗಮನಿಸಿರುವಂತದ್ದು. ಆದರೆ ಈ ಒಂದು ಬೇಲಾದ ನಂತರ ದರ್ಶನ್ ಅವರನ್ನ ಭೇಟಿ ಮಾಡುವಂತ ಪ್ರಯತ್ನವನ್ನ ಇದುವರೆಗೂ ಕೂಡ ಪವಿತ್ರ ಗೌಡ ಅವರು ಮಾಡಿಲ್ಲ. ಸೊ ಅದರ ಜೊತೆಗೆ ಪವಿತ್ರ ಗೌಡ ಅವರು RR ನಗರ ನಿವಾಸಕ್ಕಾದ್ರೂ ಹೋಗಿ ಅಲ್ಲಿ ಒಂದು ಹೊಸ ವರ್ಷದ ದಿನ ಪೂಜೆಯನ್ನು ಮಾಡಿದ್ದಾರೆ. ಆದರೆ ನಟ ದರ್ಶನ್ ಅವರು ಇದುವರೆಗೂ ಕೂಡ RR ನಗರ ನಿವಾಸಕ್ಕೆ ಹೋಗಿಯೇ ಇಲ್ಲ. ಇದು ಏನ್ ಬೇಲಾದ ನಂತರ ಬಂದಿರುವಂತದ್ದು, ಚಿಕಿತ್ಸೆ ಆದ ನಂತರ ಮತ್ತೆ ವಿಜಯಲಕ್ಷ್ಮಿ ಅವರ ಒಂದು ಅಪಾರ್ಟ್ಮೆಂಟ್ಗೆ ಹೋಗಿದ್ದಾರೆ, ಅಲ್ಲೇ ಅವರು ಕೂಡ ವಾಸ ಮಾಡ್ತಿದ್ದಾರೆ. ಇನ್ನು ಜಿಮ್ಗೆ ಹೋಗೋದಕ್ಕೂ ಕೂಡ ಹೊರಗಡೆ ಜಿಮ್ಗೆ ಹೋಗಿಲ್ಲ. ಸೊ ಅಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ಜಿಮ್ ನಲ್ಲೇ ವರ್ಕೌಟ್ ಮಾಡ್ತಿದ್ದಾರೆ. ಸೊ ಇದನ್ನೆಲ್ಲ ನೋಡ್ತಿದ್ರೆ ಮುಂದಿನ ದಿನಗಳಲ್ಲಿ ಏನಾದ್ರು ತನ್ನ ಮನೆಯವರಿಗೆ, ಅಂದ್ರೆ ಹೆಂಡತಿ ಇರ್ಬೋದು, ಅಮ್ಮ ತಮ್ಮನಿಗೆ ಕೊಟ್ಟಿರುವಂತಹ ಮಾತಿನ ಪ್ರಕಾರ ಪವಿತ್ರ ಗೌಡ ಅವರಿಂದ ನಟ ದರ್ಶನ್ ಅವರೇನಾದ್ರು ಅಂತರ ಕಾಯ್ದುಕೊಳ್ತಾರಾ, ಅಥವಾ ಈ ಕೋರ್ಟ್ ಹಾಲ್ನಲ್ಲಿ ಏನಾದ್ರು ಕೋರ್ಟ್ ಪ್ರಕರಣ ಮುಗಿದ ನಿಂತರ ಸೊ ಈಚೆ ಬಂದ ನಂತರ ಏನಾದ್ರೂ ಪವಿತ್ರ ಗೌಡ ಅವ್ರನ್ನ ಅವರು ಮಾತಾಡಿಸುವಂತ ಪ್ರಯತ್ನ ಮಾಡ್ತಾರಾ, ಕಾದ್ ನೋಡ್ಬೇಕಾಗಿದೆ ಶರ್ಮಿತಾ.